ಹಲ್ಲೆಲೂಯ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈಯನ್ನು ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಹೋದ ವಾರಕ್ಕಿಂತ ಆಚೆ ವಾರದಲ್ಲಿ ನಾವೊಂದು ವಾಕ್ಯವನ್ನು ಧ್ಯಾನ ಮಾಡಿದ್ವಿ. ಯಾರಾದರೂ ನೆನಪು ಮಾಡ್ತೀರಾ? ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 11ನೇ ವಾಕ್ಯ. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು, ನಿನಗಿರುವುದನ್ನು ಹಿಡಿದುಕೊಂಡಿರು. ಓದ್ರಿ ಒಂದ್ಸಾರಿ ವಾಕ್ಯ ಅದು. ಬೇಗನೆ ಬರುತ್ತೇನೆ, ನಿನಗಿರುವುದನ್ನ ಹಿಡಿದುಕೊಂಡಿರು. ನಿನ್ನ ಜಯಮಾಲೆಯನ್ನು ಯಾರೂ ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನ ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹಲ್ಲೆಲೂಯ. ಪ್ರೈಸ್ ಗಾಡ್. ನಾನು ನೀನು ಆರಾಧನೆ ಮಾಡುವಂಥ ದೇವರು, ಆತನು ಪುನಃ ಈ ಲೋಕಕ್ಕೆ ಬರುವಂತ ದೇವರಾಗಿದ್ದಾನೆ. ಹಲ್ಲೆಲೂಯ. ಆತನು ಯಾವುದಕ್ಕಾಗಿ ಬರ್ತಾನೆಂಬುದಾಗಿ ನಾವು ನೋಡಿದಂಥವರಾಗಿದ್ದೇವೆ. ಯಾವುದಕ್ಕಾಗಿ ಆತನು ಬರಲಿಕ್ಕಿದ್ದಾನೆ? ಸುಗ್ಗಿಯ ತೆನೆಗಳನ್ನು ತೆಗೆದುಕೊಂಡು ಹೋಗುವುದಕ್ಕಾಗಿ. ಆ ಒಂದು ಒಣ ಒಟ್ಟನ್ನ ಏನು ಮಾಡುವುದಕ್ಕಾಗಿ? ಸುಡುವುದಕ್ಕಾಗಿ. ಹಲ್ಲೆಲೂಯ. ಆ ಕಾಳುಗಳು, ಗಟ್ಟಿ ಕಾಳುಗಳು ಯಾರಾಗಿದ್ದಾರೆ? ಯೇಸು ಕ್ರಿಸ್ತನನ್ನು ನಂಬಿ ರಕ್ಷಣೆಯನ್ನು ಹೊಂದಿ ಆತನು ಹೇಳಿದ ಮಾರ್ಗದಲ್ಲಿ ನಡೆಯುವಂಥ ಎಲ್ಲ ಮಕ್ಕಳು, ಭೂಲೋಕದಲ್ಲಿರುವಂಥ ಎಲ್ಲ ಮಕ್ಕಳು, ಪ್ರಪಂಚದ ದೇಶಗಳಲ್ಲಿರುವಂಥ ಎಲ್ಲ ಮಕ್ಕಳು ತಪ್ಪಾದ ಮಾರ್ಗದಲ್ಲಿ ನಡೆಯುವವರೆಲ್ಲ ದೇವರು ಹೇಳಿದ ಮಾರ್ಗದಲ್ಲಿ ನಡೆಯುವಂಥವರು ಪ್ರಿಯರೇ. ಹಲ್ಲೆಲೂಯ. ಆತನು ಬರಲಿಕ್ಕಿದ್ದಾನೆ. ಆತನು ಬರುವಾಗ ನಿನಗಿರುವುದನ್ನು ನೀನು ಹಿಡಿದುಕೊಳ್ಳಲಾರದೆ ಅದನ್ನು ಸಡಿಲವಾಗಿ ನಿನ್ನ ಭಕ್ತಿಯ ಜೀವಿತವನ್ನು ಬಿಟ್ಟರೆ ನೀನು ಏನಾಗ್ತೀಯ? ಅಪಾಯಕ್ಕೆ ತುತ್ತಾಗ್ತೀಯ, ಬಿಡಲ್ಪಡ್ತೀಯ. ಆ 1000 ವರ್ಷಗಳ ಆಳ್ವಿಕೆಯಲ್ಲಿ ಯೇಸುವಿನೊಂದಿಗೆ ನೀನು ಆಳ್ವಿಕೆ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ನೀತಿಯ ರಾಜ್ಯ, ಸಮಾಧಾನದ ರಾಜ್ಯದಲ್ಲಿ ನೀನು ಪ್ರಜೆಯಾಗಿರುವುದಕ್ಕೆ ಸಾಧ್ಯ ಆಗುವುದಿಲ್ಲ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಹಲ್ಲೆಲೂಯ. ಓದು ಸಾರಿ ನಾವು ನೋಡಿದಂಥವರಾಗಿದ್ದೇವೆ. ಅಲ್ಪವೆಂದು ಎಣಿಸಿದಂಥ ಏಷಾವನು ತನ್ನ ಚೊಚ್ಚಲುತನದ ಕಿರೀಟವನ್ನು ಏನು ಮಾಡಿದ್ದಾರೆ? ಅಲ್ಪವಾದ ಆಹಾರಕ್ಕಾಗಿ ಏನು ಮಾಡಿದ? ಕಳೆದುಕೊಂಡ, ತಾತ್ಸಾರ ಮಾಡಿದ. ಅದನ್ನು ಏನು ಮಾಡಿದ? ತಮ್ಮನಿಗೆ ಬಿಟ್ಟು ಕೊಟ್ಟ ಪ್ರಿಯರೇ. ಆಮೇಲೆ ಎಷ್ಟು ಗೋಗರಿದರೂ ಕೂಡ ಆತನಿಗೆ ಆಶೀರ್ವಾದ ಬರಲೇ ಇಲ್ಲ, ಆಶೀರ್ವಾದಕ್ಕೆ ಪಾತ್ರನೂ ಆಗಲೇ ಇಲ್ಲ. ಸತ್ಯವೇದ ಹೇಳ್ತಾ ಇದೆ, ಯಾವಾಗ ನೀನು ವಾಕ್ಯವನ್ನು ಕೇಳ್ತೀಯೋ, ವಾಕ್ಯವನ್ನು ಕೇಳಿದ ನೀನು ರಕ್ಷಣೆಯನ್ನು ಹೊಂದಬೇಕು. ಹಲ್ಲೆಲೂಯ. ಚೊಚ್ಚಲ ಕುಮಾರ ಎಂಬುದಾಗಿ ಪರಲೋಕಕ್ಕೆ ಏರಿ ಹೋಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಸಂಬೋಧಿಸಲಾಗುತ್ತೆ ಇಬ್ರಿಯರಿಗೆ ಬರೆದಂಥ ಪತ್ರಿಕೆಯಲ್ಲಿ ಪ್ರಿಯರೇ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನೆಂಬುದಾಗಿ? ಚೊಚ್ಚಲುತನದ ಕಿರೀಟವನ್ನು ಅನೇಕರು ಅಲಕ್ಷ್ಯ ಮಾಡ್ತಾರೆ. ಸೃಷ್ಟಿಕರ್ತನಾದ ದೇವರ ಮಕ್ಕಳಾಗುವುದಕ್ಕೆ ಅನೇಕರು ಅಲಕ್ಷ್ಯ ಮಾಡ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ಅಲಕ್ಷ್ಯ ಮಾಡಿದಂಥ ಏಷಾವ ಅದನ್ನು ಕಳೆದುಕೊಂಡ ಮೇಲೆ ಪುನಃ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ತನಗಿರುವಂಥ ಆಶೀರ್ವಾದವನ್ನು ಸಡಿಲವಾಗಿ ಆತನು ಬಿಟ್ಟುಕೊಟ್ಟ, ಅದನ್ನು ಹಿಡಿದುಕೊಂಡು ಜೀವಿಸಲಿಲ್ಲ ಎಂಬುದಾಗಿ. ಹಲ್ಲೆಲೂಯ. ಎರಡನೇದಾಗಿ ನಾವು ನೋಡಿದ್ದೇವೆ, ಸೌಲ ಮಹಾರಾಜ ಬೆನ್ಯಾಮಿನ್ ಕುಲದಲ್ಲಿ ಅತಿ ಸಣ್ಣ ಕುಲ, 12ನೆಯ ಒಂದು ಕುಲ. ಯಾಕೋಬನ 12ನೇ ಮಕ್ಕಳಲ್ಲಿ ಕೊನೆಯ ಮಗನ ಹೆಸರೇನ್ರಿ? ಯೋಸೇಫನ ತಮ್ಮನಾದ ಬೆನ್ಯಾಮೀನನ ಗೋತ್ರದಲ್ಲಿ ಜನಿಸಿದಂಥ ವ್ಯಕ್ತಿ ಯಾರು? ಈ ಸೌಲ. ಆತನು ಅಲ್ಪ ಎಂಬುದಾಗಿ ಆ ಜನರ ಮಧ್ಯದಲ್ಲಿ ಗುರುತು ಹಿಡಿಯಲಾರದ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದಾಗಲೂ ದೇವರು ಆತನನ್ನು ಏನು ಮಾಡಿದರು? ಅರಸನನ್ನಾಗಿ ಆರಿಸಿಕೊಂಡ್ರು.
ಅಭಿಷೇಕ ಮಾಡಲ್ಪಟ್ಟ ಪ್ರವಾದಿ ಎಂಬುದಾಗಿ ಕರೆಯಿಸಲ್ಪಟ್ಟ ಯಾರು? ಸೌಲ ರಾಜ. ಆ ಸೌಲ ರಾಜ ದೇವರಿಗೆ ಏನು ಮಾಡ್ತಾ ಇದ್ದಾನೆ? ಅವಿಧೇಯನಾಗ್ತಾ ಇದ್ದಾನೆ. ದೇವರಿಗೆ ಸಲ್ಲಿಸಬೇಕಾದ ಮಾನವನ್ನ, ದೈವ ಸೇವಕರಿಗೆ ಸಲ್ಲಿಸಬೇಕಾದಂಥ ಗೌರವವನ್ನು ತಿರಸ್ಕಾರ ಮಾಡ್ತಾ ಇದ್ದಾನೆ. 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, 1ನೇ ಸಮುವೇಲನ ಗ್ರಂಥದಲ್ಲಿ ಸಮುವೇಲನು ಬರುವುದು ತಡವಾದಂಥ ಸಂದರ್ಭದಲ್ಲಿ ಗಿಲ್ಗಾಲಿನಲ್ಲಿ ಇರ್ತಕ್ಕಂಥ ಸೌಲ ಏನು ಮಾಡ್ತಾನೆ? ಆ ಒಂದು ಕಟ್ಟೆಯನ್ನು ಕಟ್ಟಿ ಅದರ ಮೇಲೆ ಏನು ಮಾಡ್ತಾನೆ? ದೇವರಿಗೆ ಸಮಾಧಾನ ಯಜ್ಞವನ್ನು ತಾನು ಸಮರ್ಪಣೆ ಮಾಡಿದ. ಅದು ಆರುವುದಕ್ಕಿಂತ ಮುಂಚಿತವಾಗಿ ಸಮುವೇಲನ ಆ ಸ್ಥಳದಲ್ಲಿ ಹೊರಟು ಬಂದ. ಹಲ್ಲೆಲೂಯಾ. ಏನು ಮಾಡಿದ್ನರಿ? ಬುದ್ಧಿಹೀನವಾದಂಥ ಕಾರ್ಯವನ್ನು ಮಾಡಿದ. ನನ್ನ ಭಾರ ನೀವು ಹೊತ್ಕೊಳ್ಳೋದಕ್ಕೆ ಆಗೋದಿಲ್ಲ. ದೈವ ಸೇವಕರ ಭಾರ ನೀವು ಹೊತ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಿಮ್ಮ ಮನೆಯ ಭಾರಗಳನ್ನೇ ಹೊತ್ತುಕೊಳ್ಳುವುದು ನಿಮಗೆ ಏನಾಗಿರುತ್ತೆ? ಸಾಕಾಗಿರುತ್ತೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಸಮುವೇಲನು ತಡವಾಗಿ ಬಂದ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ಎಕ್ಸಾಮ್ಸ್ಗಳು ನಡೀತಾ ಇರ್ತವೆ, ಟೆಸ್ಟ್ಗಳು ನಡೀತಾ ಇರ್ತವೆ. ನಾವು ಸ್ಟ್ರಾಂಗ್ ಇದ್ದೀವಾ ಇಲ್ಲ ಅಂತೇಳಿ ಗೊತ್ತಾಗಬೇಕೋ ಬೇಡವೋ? ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾವುದು ಕೂಡ ಸುಲಭವಾಗಿ ಬರುವಂಥದ್ದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆದರೆ ಸೌಲನು ಏನಾದ? ಅವಿಧೇಯನಾದ. ದೇವರು ಚಾನ್ಸ್ ಕೊಟ್ಟ. ಹೇಳ್ತಾ ಇದ್ದಾರೆ 15ನೇ ಅಧ್ಯಾಯದಲ್ಲಿ ದೇವರು ಏನಂತೇಳಿ, ಹೋಗಿ ಅಮಾಲೇಕರನ್ನೆಲ್ಲ ನಾಶನ ಮಾಡು. ಕನ್ನಿಕರವಿಲ್ಲದೆ ಕೂಸುಗಳು, ಹೆಣ್ಣು ಮಕ್ಕಳು, ಗಂಡು ಮಕ್ಕಳು, ಪುರುಷರು, ಸ್ತ್ರೀಯರು, ಅಲ್ಲಿಯ ರಾಜ, ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಪಶು, ಕುರಿ, ದನ ಎಲ್ಲವುಗಳನ್ನು ಏನು ಮಾಡು? ನಾಶ ಮಾಡು. ಹಲ್ಲೆಲೂಯಾ. ಆದರೆ ಸೌಲ ರಾಜ ಏನು ಮಾಡ್ತಾ ಇದ್ದಾನೆ? ನಾಶ ಮಾಡದೆ ಒಳ್ಳೆ ಕೊಬ್ಬಿದ ಪಶುಗಳನ್ನು ಬಿಡ್ತಾ ಇದ್ದಾನೆ ಪ್ರಿಯರೇ. ಮತ್ತೆ ಎರಡನೇದಾಗಿ ಏನು ಮಾಡ್ತಾ ಇದ್ದಾನೆ? ಆ ದೇಶದ ಅಮಾಲೇಕ್ಯರ ರಾಜನಾದ ಆಗಾಗನನ್ನು ಸಾಯಿಸು ಎಂಬುದಾಗಿ ದೇವರು ಹೇಳಿದರೆ ಆತನನ್ನು ಕೂಡ ಏನು ಮಾಡಿದ? ಪ್ರಾಣ ಸಹಿತವಾಗಿ ಆತನನ್ನು ಬಿಟ್ಟು ಕೊಟ್ಟ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಸೌಲನು ತಪ್ಪು ಮಾಡಿದಾಗ ಅದನ್ನೇನು ಮಾಡ್ತಾ ಇದ್ದಾನೆ? ಸಮರ್ಥನೆ ಮಾಡಿಕೊಳ್ತಾ ಇದ್ದಾನೆ. ಒಂದು ವೇಳೆ ಜನರು ಚದರಿ ಹೋಗಿಬಿಡ್ತಾರೇನೋ ಅಂತೇಳಿ ನಾನು ದೇವರಿಗೆ ಸಮಾಧಾನ ಯಜ್ಞವನ್ನು ಕೊಟ್ಟನೆ ಅಂತೇಳಿ ಮೊದಲನೇ ಸಮರ್ಥನೆ ಮಾಡಿದರೆ, ಎರಡನೇ ಸಮರ್ಥನೆ ಏನು ಮಾಡ್ತಾ ಇದ್ದಾನೆ? ಒಳ್ಳೆಯ ಕೊಬ್ಬಿದ ಪಶುಗಳು ನಾನು ದೇವರಿಗಾಗಿ ತಂದಿದ್ದೀನಿ. ಏನಂತ ಇದ್ದಾನ್ರಿ? ದೇವರಿಗಾಗಿ ತಂದಿದ್ದೀನಿ, ದೇವರಿಗೆ ಯಜ್ಞ ಮಾಡುವುದಕ್ಕಾಗಿ ನಾನು ತಂದಿದ್ದೀನಿ ಎಂಬುದಾಗಿ. ಹಲ್ಲೆಲೂಯಾ. ತಪ್ಪು ಮಾಡಿದ ಮೇಲೆ ಸಮರ್ಥನೆ ಮಾಡುವಂಥದ್ದು ನ್ಯಾಯವಲ್ಲ, ತರವಲ್ಲ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಅವರಿಗಿರುವಂಥದ್ದನ್ನು ದೇವ್ರು ಏನು ಮಾಡಿದ್ರು? ತೆಗೆದು ಹಾಕಿದ್ರು. ತಮ್ಮ ಕೈಯಿಂದ ತಾವೇ ಅದನ್ನೇನು ಮಾಡಿದ್ರಿ? ದೂರ ಮಾಡಿಕೊಂಡ್ರಿ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಸೌಲನು ಅವಿಧೇಯನಾದಾಗ ಅರಸುತನದ ಸಿಂಹಾಸನ ಕಿರೀಟ ಯಾರಿಗೆ ಬಂತು? ದೇವರಿಗೆ ಒಪ್ಪುವ ಬೇರೊಬ್ಬ ಮನುಷ್ಯ. ಆತನು ಬೇರೆ ಯಾರೂ ಅಲ್ಲ. ಯಾರ್ರೀ? ದಾವೀದ್. ಹಲ್ಲೆಲೂಯಾ. ದಾವೀದನಿಗೆ ಆ ಒಂದು ಕಿರೀಟ ಬಂತು ಪ್ರಿಯರೇ. ಈಗ ಮೂರನೇದಾಗಿ ನಾವು ನೋಡೋಣ, ಬೇಗ ಹೋಗೋಣ. ದಾವೀದನು ತಾನು ಅರಸನಾದಾಗ ಪತ್ನಿಯರನ್ನು ಸಂಪಾದನೆ ಮಾಡಿಕೊಂಡಾಗ ಆತನಿಗೆ ಮಕ್ಕಳು ಜನಿಸಿದಾಗ ಆ ಮಕ್ಕಳಲ್ಲಿ ಹಿರಿಯ ಮಗನಾಗಿರ್ತಕ್ಕಂಥವನು ಯಾರು? ಅಬ್ಷಾಲೋಮ್. ಆತನ ಹೆಸರೇನ್ರಿ? ಅಬ್ಷಾಲೋಮ್. ಈ ಅಬ್ಷಾಲೋಮನು ತಂದೆಗೆ ದಂಗೆ ಎದ್ದು ತಂದೆ ವಿರುದ್ಧವಾಗಿ ದಂಗೆ ಎದ್ದು ತಂದೆ ವಿರುದ್ಧವಾಗಿ ವ್ಯೂಹವನ್ನು ಕಟ್ಟಿ ತಂದೆಯ ಸಿಂಹಾಸನವನ್ನು ತಾನು ಕಿತ್ತುಕೊಳ್ಬೇಕು ಅಂತೇಳಿ ತಂದೆಗೆ ಏನು ಮಾಡ್ತಾ ಇದ್ದಾನ್ರಿ? ಯುದ್ಧ ಮಾಡೋದಕ್ಕಾಗಿ ಒಳಸಂಚನ್ನು ರೂಪಿಸ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅರಸು ನೆಕ್ಸ್ಟ್ ಯಾರಾಗಬೇಕು? ದಾವೀದನ ನಂತರ ಅಬ್ಷಾಲೋಮ್ ಆಗಬೇಕಾಗಿತ್ತು. ಆದರೆ ಸತ್ಯವೇದ ಹೇಳ್ತಾ ಇದೆ, ತಂದೆಗೆ ಏನು ಮಾಡಿದ್ನ ಈತ? ವಿಶ್ವಾಸಘಾತಕತನದ ಕೆಲಸವನ್ನು ಮಾಡಿದ. ತಂದೆಗೆ ಅವಿಶ್ವಾಸಿಯಾದ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಅವಿಶ್ವಾಸಿ ಆಗಿರ್ತಕ್ಕಂಥ ಅಬ್ಷಾಲೋಮನ ಬದಲಾಗಿ ದೇವರು ವಿಶ್ವಾಸವುಳ್ಳ ಕುಮಾರನಾಗಿರ್ತಕ್ಕಂಥ ಬೆತ್ಸೆಬಳಲ್ಲಿ ಹುಟ್ಟಿರ್ತಕ್ಕಂಥ ಸೊಲೊಮೋನನನ್ನು ಏನು ಮಾಡಿದ್ರು? ದೇವರು ರಾಜನನ್ನಾಗಿ ಆರಿಸಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಅಬ್ಷಾಲೋಮ ತಂದೆಗೆ ಅವಿಶ್ವಾಸಿಯಾದ, ವಿಶ್ವಾಸತನವನ್ನ ಉಳಿಸಿಕೊಳ್ಳಲಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಇವರು ತಮಗಿರುವಂಥ ಹಕ್ಕನ್ನ, ಅಧಿಕಾರನ ಏನು ಮಾಡ್ತಾ ಇದ್ದಾರೆ? ತಾತ್ಸಾರ ಮಾಡ್ತಾ ಇದ್ದಾರೆ. ಅವರಿಗಿರುವಂಥದ್ದನ್ನು
ಕಿರೀಟವನ್ನು ಏನು ಮಾಡ್ತಾ ಇದ್ದಾರೆ? ಕಳೆದುಕೊಳ್ತಾ ಇದ್ದಾರೆ. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಅನೇಕ ಭಕ್ತರು ತಮಗಿರುವಂಥ ಭಕ್ತಿಯ ಜೀವಿತವನ್ನು ಬಿಟ್ಟು ಕೊಡುವಂಥ ಕಾಲ. ಕೆಲವರು ಹಣಕ್ಕೆ ಮಾರ್ತಾರೆ, ಕೆಲವೊಬ್ಬರು ಸುಳ್ಳಿಗೆ ಮಾರ್ತಾರೆ, ಕೆಲವೊಬ್ಬರು ಅನೇಕವಾದ ಲೋಕದ ಕಾರ್ಯಗಳಿಗಾಗಿ ತಮ್ಮ ಭಕ್ತಿಯ ಜೀವಿತವನ್ನು ಮಾರಾಟ ಮಾಡ್ತಾರೆ. ಕೊಳ್ಳಗೆ ಶಿಲುಬೆ ಹಾಕ್ಕೊಂಡವ್ರು ಎಲ್ಲರೂ ಕ್ರೈಸ್ತರಲ್ಲ, ಬೈಬಲ್ ಓದೋರೆಲ್ಲರೂ ಕೂಡ ಕ್ರೈಸ್ತರಾಗೋದಕ್ಕೆ ಸಾಧ್ಯವಿಲ್ಲ. ಏನೋ 4 ಮಾತು ದೇವ್ರ ಬಗ್ಗೆ ಹೇಳಿದ್ರೆ ಅವರು ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ದೇವರಿಗೆ ಮೆಚ್ಚುಗೆಯಾಗಿ ನಡೆಯುವವನೇ ಯಾರಾಗಿದ್ದಾನೆ? ದೇವರ ಮಗನಾಗಿದ್ದಾನೆ, ದೇವರ ಪುತ್ರನಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇಸ್ಕಾರಿಯೋತ ಯೂದ ಎನ್ನುವಂಥ ವ್ಯಕ್ತಿ 12 ಜನ ಶಿಷ್ಯರಲ್ಲಿ ಒಬ್ಬ ಶಿಷ್ಯ. ಆತನು ಏನು ಮಾಡಿದ? ಹಣದ ಆಸೆ, ಅಧಿಕಾರದ ಆಸೆಗಾಗಿ ಸ್ವಂತ ಗುರುವನ್ನೇ ಏನು ಮಾಡಿದ? ಹಿಡಿದುಕೊಟ್ಟ ಪ್ರಿಯರೇ. ಅಪೋಸ್ತಲತನ ಎನ್ನುವಂಥ ಕಿರೀಟ ಯಾರಿಗಿರಬೇಕಾಗಿತ್ತು? ಇಸ್ಕಾರಿಯೋತ ಯೂದನಿಗಿರಬೇಕಾಗಿತ್ತು. ಆದರೆ ಆತನಿಗೆ ಬದಲಾಗಿ ದೇವ್ರ ವಾಕ್ಯದಲ್ಲಿ 1ನೇ ಅಧ್ಯಾಯ ಅಪೋಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ, ಆತನಿಗೆ ಬದಲಾಗಿ ಚೀಟು ಹಾಕಿದಾಗ ಚೀಟು ಯಾರ ಹೆಸರಲ್ಲಿ ಬಂತು? ಮತ್ತಿಯಾಸ್, ಅಂದರೆ ಮತ್ತೀಯನ ಹೆಸರಲ್ಲಿ ಚೀಟು ಬಂತು ಎಂಬುದಾಗಿ. ಅಪೋಸ್ತಲತನದ ಕಿರೀಟ ಯಾರು ಸಂಪಾದನೆ ಮಾಡಿಕೊಂಡ್ರು? ಮತ್ತೀಯನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಅನೇಕರು ಭಕ್ತಿಯ ಜೀವಿತವನ್ನು ತಾತ್ಸಾರ ಮಾಡ್ತಾರೆ, ಅವರಿಗಿರುವಂಥ ಭಕ್ತಿಯ ಜೀವಿತವನ್ನು ಕಳೆದುಕೊಳ್ತಾರೆ. ಆದರೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಈ ನೆಗೆಟಿವ್ ಆಗಿ ಜೀವಿಸಿರುವಂಥವ್ರು ಮಾತ್ರ ಅಲ್ಲ, ದೇವರಿಗೆ ಪಾಸಿಟಿವ್ ಆಗಿ ದೇವರ ಮಾರ್ಗದಲ್ಲಿ ನಡೆದಂಥವರು ಕೂಡ ಸತ್ಯವೇದದಲ್ಲಿ ಇದ್ದಾರೆ. ಅವ್ರಿಗಿರ್ತಕ್ಕಂಥದ್ದನ್ನು ಅವ್ರು ಏನು ಮಾಡಲಿಲ್ಲ? ಬಿಟ್ಟು ಕೊಡಲಿಲ್ಲ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಅಬ್ರಹಾಮನನ್ನು ಕರೆದಾಗ ಅಬ್ರಹಾಮನು ಏನು ಮಾಡ್ತಾ ಇದ್ದಾನೆ? ಒಂದ್ಸಾರಿ 12ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 4ನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ. ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಸಾಕು. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟು ಹೋದನು. ಅಬ್ರಹಾಮ್ ಅಂದರೆ ಸಾಮಾನ್ಯನಾಗಿರುವಂಥ ವ್ಯಕ್ತಿ ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ತಂದೆಗಿರುವಂಥ 3 ಮಕ್ಕಳಲ್ಲಿ ಅಬ್ರಹಾಮನು ಕೂಡ ಒಬ್ಬ. ತಂದೆ ಒಬ್ಬ ವಿಗ್ರಹಾರಾಧಿಕ, ವಿಗ್ರಹಾರಾಧನೆ ಮಾಡುವಂಥ ವ್ಯಕ್ತಿ, ವಿಗ್ರಹಗಳಿಗೆ ರೂಪ ಕೊಟ್ಟು ಬಣ್ಣ ಕೊಟ್ಟು ಅವುಗಳನ್ನು ಮಾರಾಟ ಮಾಡುವಂಥ ವ್ಯಕ್ತಿ. ಆ ಕುಟುಂಬದಲ್ಲಿರ್ತಕ್ಕಂಥ ಅಬ್ರಹಾಮನು ಯಾವಾಗ ಸೃಷ್ಟಿಕರ್ತನಾದ ದೇವರ ದರ್ಶನವನ್ನು ಪಡೆದುಕೊಂಡ ಮೇಲೆ ದೇವರು ಹೇಳ್ತಾ ಇದ್ದಾನೆ ಏನಂತೇಳಿ? ಅಬ್ರಹಾಮನೇ, ನಿನ್ನ ತಂದೆಯ ಮನೆಯನ್ನ, ನಿನ್ನ ಸ್ವದೇಶವನ್ನ, ಬಂಧು ಬಳಗದವರನ್ನ ಬಿಟ್ಟು ಬಾ, ನಾನು ನಿನಗೆ ಹೊಸ ದೇಶವನ್ನ ಕೊಡುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಎಲ್ಲರೂ ಹಂಗೆ ಬಿಟ್ಟು ಬರೋಕ್ಕೆ ಸಾಧ್ಯನಾ? ಅಬ್ರಹಾಮನ ಕುರಿತಾಗಿ ದೇವ್ರ ವಾಕ್ಯ ಹೇಳ್ತದೆ ಏನಂತೇಳಿ? ಯೆಹೋವನು ಹೇಳಿದ ಮೇರೆಗೆ ಅಬ್ರಹಾಮನು ಹೊರಟನು ಎಂಬುದಾಗಿ. ಹಲ್ಲೆಲೂಯಾ. ತಂದೆಯ ಮನೆಯಲ್ಲಿ ಆತನು ಇರುವಾಗ ಅನೇಕವಾದ ಮೌಢ್ಯ ಸಂಪ್ರದಾಯಗಳನ್ನು ಉಳ್ಳವನಾಗಿದ್ದಾನೆ, ಅನೇಕ ವಿಧವಾಗಿ ಲೋಕದ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಆದರೆ ಭಕ್ತಿಯ ಜೀವಿತದಲ್ಲಿ ಆತನು ಸೃಷ್ಟಿಕರ್ತನಾದ ದೇವರನ್ನ ಯಾವಾಗ ಆತನು ತಿಳಿದುಕೊಂಡ ಮೇಲೆ ಪ್ರಾರಂಭದಲ್ಲಿ ಎಡವಿ ಬಿದ್ದ. ಹಲ್ಲೆಲೂಯಾ. ಆಮೇಲೆ ಆತನು ಸ್ಥಿರವಾಗಿ ನಿಂತ ಪ್ರಿಯರು. ಅದರ ಸಲುವಾಗಿ ಜ್ಞಾನೋಕ್ತಿಯಲ್ಲಿ ಒಂದು ಮಾತಿರುತ್ತೆ, 24ನೇ ಅಧ್ಯಾಯ 16ನೇ ವಚನ. ಶಿಷ್ಟನು 7 ಸಾರಿ ಬಿದ್ದರೂ ಕೂಡ ಮತ್ತೆ ಏಳುವನು. ಹಲ್ಲೆಲೂಯಾ. ನೀತಿವಂತನು 7 ಸಾರಿ ಬಿದ್ದರೂ ಕೂಡ ಮತ್ತೆ ಏನು ಮಾಡ್ತಾನಂತೆ? ಹೇಳ್ತಾನೆ ದೇವರಿಗೋಸ್ಕರವಾಗಿ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಬ್ರಹಾಮನು ತನಗಿರುವಂಥ ಭಕ್ತಿಯ ಜೀವಿತವನ್ನು ಬಿಟ್ಟುಕೊಳ್ಳಲಿಲ್ಲ. ದಿನವೂ ಆತನ ವಿಶ್ವಾಸ ಗಟ್ಟಿಯಾಗಿರ್ತಕ್ಕಂಥ ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರಿಗೆ ಸ್ನೇಹಿತ ಎನ್ನುವಂಥ ಹೆಸರನ್ನು ಸಂಪಾದನೆ ಮಾಡಿಕೊಳ್ಳುವುದು ಮಾತ್ರವಲ್ಲ, ವಿಶ್ವಾಸಿಗಳ ತಂದೆ ಎನ್ನುವಂಥ ಹೆಸರನ್ನು ಕೂಡ ಸಂಪಾದನೆ ಮಾಡಿಕೊಂಡ ಪ್ರಿಯರೇ. ಇದಕ್ಕೆ ಕಾರಣ ಏನ್ರಿ? ಅಬ್ರಹಾಮನು ದೇವ್ರನ್ನ ಹೊಂದಿಕೊಂಡ ಮೇಲೆ ದೇವ್ರನ್ನ ಬಿಟ್ಟು ನಡಿಲಿಲ್ಲ. ಹಲ್ಲೆಲೂಯಾ. ಎಲ್ಲೆಲ್ಲಿಗೆ ಹೋಗ್ತಾ ಇದ್ನೋ ಅಲ್ಲೆಲ್ಲ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿ ದೇವರಿಗೆ ಮೊದಲನೇದಾದಂಥ ಸ್ಥಾನವನ್ನು ಕೊಡ್ತಾ ಇದ್ದ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಅಬ್ರಹಾಮನು ತನಗಿರುವಂಥದ್ದನ್ನು ಬಿಟ್ಟು ಕೊಡಲಿಲ್ಲ. ಆತನು ಸ್ಥಿರವಾಗಿ ಆ ಮಾರ್ಗದಲ್ಲಿ, ದೇವರ ಮಾರ್ಗದಲ್ಲಿ ಆತನು ನಡೆದ ಪ್ರಿಯರೇ. ಇಸ್ಸಾಕನ ಜೀವಿತವೂ ಕೂಡ ನಾವು ನೋಡುವಾಗ ಇಸ್ಸಾಕನು ಕೂಡ ದೇವರ ಮಾರ್ಗದಲ್ಲಿ ನಡೆದಿದ್ದಾನೆ. ಅವರು ತಮ್ಮ ಭಕ್ತಿಯ ಜೀವಿತವನ್ನು ಅವರು
ಬಿಟ್ಟು ಕೊಡಲಿಲ್ಲ. ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಾಗ ಅನೇಕವಾಗಿರ್ತಕ್ಕಂಥ ಜನರು ಹಲ್ಲೆಲೂಯಾ ವಿಗ್ರಹಾರಾಧನೆ ಮಾಡುವಂಥವ್ರು, ಮಾಟ ಮಂತ್ರ ಯಂತ್ರಗಳಲ್ಲಿ ನಂಬಿಕೆ ಇಟ್ಟಂಥವ್ರು, ಬೇತಾಳಿಕ ಪೂಜೆಯನ್ನ ಮಾಡುವಂಥವ್ರು, ಸತ್ತವರ ಬಗ್ಗೆ ವಿಚಾರಿಸುವಂಥವ್ರು, ಅಂಥವರ ಮಧ್ಯದಲ್ಲಿ ಹೋದಾಗಲೂ ಕೂಡ ಇವರ ಸಾಕ್ಷ್ಯ ಜೀವಿತವನ್ನ ಕೆಡಿಸಿಕೊಳ್ಳಲಿಲ್ಲ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ನಿನಗಿರುವಂಥ ಭಕ್ತಿಯ ಜೀವಿತ ನೀನು ಈ ಲೋಕದ ಕೆಲವು ವಿಷಯಗಳಿಗಾಗಿ, ಕೆಲವು ಪದ್ಧತಿಗಳಿಗಾಗಿ, ಕೆಲವು ಸಂಪ್ರದಾಯಗಳಿಗಾಗಿ ನೀನೇನು ಮಾಡಬಾರ್ದು, ಬಿಟ್ಟು ಕೊಡಬಾರ್ದು. ಹಲ್ಲೆಲೂಯಾ. ದಾನಿಯೇಲ್, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಇದ್ದಾರೆ ಪ್ರಿಯರೇ. ಅವರು ಎಲ್ಲಿಗೂ ನಡೆಸಲ್ಪಟ್ಟರು? ಬಾಬೆಲ್ ದೇಶಕ್ಕೆ ನಡೆಸಲ್ಪಟ್ಟರು. ಆ ಬಾಬೆಲ್ ದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಆ ಬಾಬೆಲ್ ದೇಶದವರು ಏನು ಮಾಡುವಂಥವ್ರಾಗಿದ್ದಾರೆ? ವಿಗ್ರಹಾರಾಧನೆ ಮಾಡುವಂಥವರಾಗಿದ್ದಾರೆ. ಮಾಟ ಮಂತ್ರ ತುಂಬಿ ತುಳುಕ್ತಾ ಇದೆ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಅಸಹ್ಯ, ಯಾರನ್ನು ಕೂಡ ಮುಂದಕ್ಕೆ ಬಿಡಲಾರದಂಥ ಒಂದು ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ. ಆದರೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಏನಂತೇಳಿ, ಅಲ್ಲಿ ಹೋದಾಗಲೂ ಅವರು ಆಹಾರದ ವಿಷಯದಲ್ಲಿ, ಪಾನೀಯದ ವಿಷಯದಲ್ಲಿ, ತಮ್ಮ ಭಕ್ತಿಯ ಜೀವಿತದ ವಿಷಯದಲ್ಲಿ, ಪ್ರಾರ್ಥನೆಯ ವಿಷಯದಲ್ಲಿ, ವಿಗ್ರಹಾರಾಧನೆ ವಿಷಯದಲ್ಲಿ ತಮ್ಮನ್ನು ತಾವು ಕೆಡಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಅವ್ರಿಗಿರುವಂಥ ಭಕ್ತಿಯ ಜೀವಿತವನ್ನು ಅವರು ಬಿಟ್ಟು ಕೊಡಲಿಲ್ಲ. ಅದರ ಸಲುವಾಗಿ ಅವರು ಸ್ಟ್ಯಾಂಡರ್ಡ್ ಆಗಿ ನಿಂತ ಸಲುವಾಗಿ ಅವ್ರನ್ನ ಜೀವಿತ ಹೆಂಗಿದ್ರಿ? ಆಶೀರ್ವಾದದ ನಿಧಿಯಾಗಿ ಎತ್ತು. ಕೆಲವರು ಏನೋ ಕಷ್ಟ ಬಂದ್ಬಿಟ್ರೆ, ಏನೋ ನಷ್ಟ ಆಗಿಬಿಟ್ರೆ ದೇವರಿಂದ ಬೇಗನೆ ಏನಾಗ್ಬಿಡ್ತಾರೆ? ದೂರ ಆಗಿಬಿಡ್ತಾರೆ ಪ್ರಿಯರೇ. ಆ ಕಡೆ ಈ ಕಡೆ ಹುಡುಕ್ತಾರೆ, ಅಲ್ದಾಡ್ತಾರೆ. ಭೂಮಿಯಲ್ಲಿ ಸಮಾಧಾನ ಸಿಕ್ಕೋದೇ ಇಲ್ಲ, ಮನುಷ್ಯರಲ್ಲಿ ಸಮಾಧಾನ ಸಿಗುವುದೇ ಇಲ್ಲ. ಸಮಾಧಾನ ಕೊಡುವಂಥ ಭಗವಂತ ಒಬ್ಬಾತನೇ, ದೇವರು ಒಬ್ಬಾತನೇ, ಆತನೇ ಯೇಸುವಾಗಿದ್ದಾನೆ. ಆತನನ್ನು ನಂಬಿದರೆ ಮಾತ್ರ ಮೋಕ್ಷ, ನಂಬಲಾರದೆ ಇದ್ದರೆ ಪಾತಾಳವೇ ಅವರಿಗೆ ಗತಿಯಾಗುತ್ತೆ. ಯೇಸುವನ್ನು ವಿಗ್ರಹ ಮಾಡಿ ಇಟ್ಟುಕೊಂಡು ಮುಂದೆ ಏನು ಮಾಡಿದರೂ ಕೂಡ ಪ್ರಯೋಜನ ಇಲ್ಲ. ಅದು ಆಕಾರ ಯೇಸು ಕ್ರಿಸ್ತನಂದು ಕೂಡ ಅಲ್ಲವೇ ಅಲ್ಲ. ಹಲ್ಲೆಲೂಯಾ. ಯೇಸು ಸ್ವಾಮಿದಲ್ಲದ ಆಕಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಈ ದಾನಿಯೇಲ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಭಕ್ತಿಯ ಜೀವಿತವನ್ನು ಕೆಡಿಸಿಕೊಳ್ಳಲಿಲ್ಲ. ದೇಶವಲ್ಲದ ದೇಶಕ್ಕೆ ಹೋದಾಗ, ಭಾಷೆ ಬಾರದ ದೇಶಕ್ಕೆ ಹೋದಾಗ, ಸಂಸ್ಕೃತಿ ಈ ಬೇರೆಯಾದಂಥ ಸಂಸ್ಕೃತಿಯ ಮಧ್ಯದಲ್ಲಿ ಜೀವಿಸುತ್ತಿರುವಾಗ, ಯೌವನ ಕಾಲದ ಮಧ್ಯದಲ್ಲಿ ಅವರು ತಮ್ಮ ಭಕ್ತಿಯ ಜೀವಿತವನ್ನು ಏನು ಮಾಡಲಿಲ್ಲ? ಬಿಟ್ಟುಕೊಳ್ಳಲಿಲ್ಲ ಪ್ರಿಯರೇ, ಕೆಡಿಸಿಕೊಳ್ಳಲಿಲ್ಲ. ಅದರ ಸಲುವಾಗಿ ಪೌಲನು ಹೇಳುವಂಥ ಸಾಕ್ಷಿ ಕೊನೆಯದಾಗಿ ನಾವು ನೋಡ್ತಾ ಇದ್ದೇವೆ. 2 ತಿಮೋಥೆಯನಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯ 7-8 ವಚನಗಳು. 2 Timothy chapter 4 verse 7 and 8. ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ನೀತಿವಂತರಿಗೆ ದೊರಕುವ ಜಯಮಾಲೆ ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾದ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಹಲ್ಲೆಲೂಯಾ. ಸೌಲ ಸಭೆಯನ್ನ ಹಿಂಸೆ ಮಾಡುವಂತ ವ್ಯಕ್ತಿ. ಹಲ್ಲೆಲೂಯಾ. ಸೌಲ ದೇವರಿಗೆ ಹೇಯವಾದಂಥ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿ, ಧರ್ಮಶಾಸ್ತ್ರಕ್ಕೆ ಹೋಗೊಟ್ಟು ನಡೆಯುವಂಥ ವ್ಯಕ್ತಿ. ಹಲ್ಲೆಲೂಯಾ. ದಶಾಜ್ಞೆಗಳಲ್ಲಿ ಒಂದನ್ನು ಮೀರಿದಂಥ ವ್ಯಕ್ತಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಸೌಲ ಯಾವಾಗ ಯೇಸುವಿನ ಕಡೆಗೆ ಬಂದನೋ, ಪೌಲನಾಗಿ ಮಾರ್ಪಟ್ನೋ, ಆತನು ಹೇಳ್ತಾ ಇದ್ದಾನೆ ಪ್ರಿಯರೇ, ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ಪೌಲನ ಸಾಕ್ಷಿ ಏನಾಗಿದೆ? ಆತನು ತನಗಿರುವಂಥದ್ದನ್ನು ಮಧ್ಯದಲ್ಲಿ ಆತನು ಬಿಟ್ಟುಕೊಡ್ಲಿಲ್ಲ. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರ್, ಏನಂತೇಳಿ, ಭಕ್ತಿಯ ಜೀವಿತವನ್ನು ಸುಲಭವಾಗಿ ಈ ಲೋಕದ ಕಾರ್ಯಗಳಿಗಾಗಿ ನೀವೇನು ಮಾಡಬಾರ್ದು? ಬಿಡಬಾರ್ದು. ನಿಮಗಿರುವಂಥ ಜಯಮಾಲೆ ಯಾರು ಕೂಡ ಅಪಹರಿಸುವುದಕ್ಕೆ ನೀವು ಚಾನ್ಸನ್ನು ಕೊಡಬಾರ್ದು ಪ್ರಿಯರೇ. ಅಬ್ರಹಾಮನಿಗೆ ಶೋಧನೆಗಳು ಬಂದು, ಆದರೆ ಪುನಃ ಅಬ್ರಹಾಮ ತಂದೆಯ ಮಾಡಿರ್ತಕ್ಕಂಥ ವ್ಯರ್ಥವಾದಂಥ ದೇವರಲ್ಲದವುಗಳನ್ನು ದೇವರು ಎಂಬುದಾಗಿ ಪೂಜಿಸಿದಂಥವುಗಳ ಕಡೆಗೆ ಅಬ್ರಹಾಮ ಹೆಜ್ಜೆಯನ್ನು ಇಡಲಿಲ್ಲ. ಹಲ್ಲೆಲೂಯಾ. ಶಾದ್ರಾಕ್, ಮೇಷಕ್, ಅಬೇದ್ನೆಗೋರು ದೇವರನ್ನೇ ನಂಬಿಕೊಂಡ್ರು. ಬೆಂಕಿಯಲ್ಲಿ ಬಿದ್ದರೂ ಕೂಡ ಅವ್ರಿಗೆ ಏನು ಕೂಡ ಆಗಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಕುಟುಂಬದ ಬಳಿಯಲ್ಲಿ ಭಕ್ತಿಯಿಂದ ಇರುವಂಥವ್ರಿಗೆ ಮಾತ್ರ ನಿನ್ನ ಆಹ್ವಾನ
ಮಾಡಬೇಕು. ಹಲ್ಲೆಲೂಯಾ. ಅವ್ರು ಇವರು ಬರ್ತಾ ಇದ್ದಾರಂದರೆ ನೀನು ವಾಕ್ಯ ಕೇಳ್ತಾ ಇದೆ, ನಟನೆ ಮಾಡ್ತಾ ಇದೆಯಾ ಅಷ್ಟೇ. ಹಲ್ಲೆಲೂಯಾ. ಯಾರಿಗೂ ನಿಮ್ಮ ಕುಟುಂಬದ ಸಮೀಪಕ್ಕೆ ವ್ಯಭಿಚಾರ ಮಾಡುವಂಥವ್ರಾಗಿರಲಿ, ಇನ್ನೊಂದು ವಿಗ್ರಹ ಆರಾಧನೆ ಮಾಡುವಂಥವ್ರಾಗಿರಲಿ, ಅಂಥವ್ರಿಗೆ ಸ್ಥಳವನ್ನು ನೀವು ಕೊಡಲೇಬಾರದು. ಕೊಟ್ಟಿರಿ ಅಂದರೆ ನೀವು ಕೆಟ್ಟಿರಿ, ಇನ್ನು ಪಾಪದ ಮಾರ್ಗದಲ್ಲಿ ನೀವು ಇದ್ದೀರಿ, ಅದರ ಸಲುವಾಗಿ ಅಭಿವೃದ್ಧಿಯನ್ನು ಕಾಣಲಾರದೆ ನೀವು ಜೀವಿಸ್ತಾ ಇದ್ದೀರಂತೇಳಿ ಅರ್ಥ ಪ್ರಿಯರೇ. ದೇವ್ರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ದಾನಿಯೇಲನ ಅಲ್ಲಿ ಜೀವಿಸಿದಾಗ ಅಲ್ಲೆಲ್ಲ ಶಕುನ ನೋಡುವಂಥವ್ರು ಇದ್ದಾರೆ, ಮಾಟ ಮಂತ್ರ ಮಾಡುವಂಥವ್ರು ಇದ್ದಾರೆ. ಅಂಥವ್ರ ಸ್ನೇಹವನ್ನು ಆತನು ಬಯಸಲಿಲ್ಲ. ವ್ಯಭಿಚಾರಿಗಳಿದ್ದಾರೆ, ಅಂಥವ್ರ ಸ್ನೇಹವನ್ನು ಆತನು ಬಯಸಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನ್ನ ಕುಟುಂಬದಲ್ಲಿ ಸಮೀಪಕ್ಕೆ ಎಂಥವ್ರು ಬರ್ತಾ ಇದ್ದಾರೆ, ನಿನ್ನ ಭಕ್ತಿಯ ಜೀವಿತವನ್ನು ಹಾಳು ಮಾಡುವಂಥವ್ರು ಬರ್ತಾ ಇದ್ದರೆ ಅದಕ್ಕೆ ಕಟ್ಟು ಮಾಡಬೇಕು. ನೀವು ಕಟ್ಟು ಮಾಡಲಾರ್ದು ಹಂಗೆ ಕನೆಕ್ಷನ್ ಇಟ್ಕೊಂಡ್ರೆ ಉದ್ಧಾರ ಆಗೋದೇ ಇಲ್ಲ. ಹಲ್ಲೆಲೂಯಾ. ಏನು ಜಯ? ಉದ್ಧಾರ ಆಗೋದೇ ಇಲ್ಲ. ಹೆಂಗಿರುತ್ತೆ ಜೀವಿತ? ಹೆಂಗಿರುತ್ತೆ? ಹಂಗೆ ನಾಶನಕರವಾದ ರೀತಿಯಿಂದ ಜೀವಿಸ್ತಾ ಇರ್ತೀರಿ. ಅಯ್ಯರು ಬಂದಾಗ ನಟನೆ ಮಾಡೋದು, ಅಯ್ಯರು ಹೋದ್ಮೇಲೆ ಯಾವ ಆಟ? ಮೊದಲ ಆಟ. ಯಾವ ಆಟ? ಅದೇ ಆಟ. ಆದರೆ ಇವರು ಭಕ್ತಿಯ ಜೀವಿತವನ್ನು ಕಟ್ಟಿಕೊಂಡಂಥವ್ರು ಆ ರೀತಿಯಾಗಿ ಜೀವಿಸಲಿಲ್ಲ ಪ್ರಿಯರೇ. ನಿನ್ನ ಮನೆಯ ಬಳಿಗೆ ಬರುವಂಥವರು, ನಿನ್ನ ಕುಟುಂಬದ ಬಳಿಗೆ ಬರುವಂಥವರು, ಅವರು ದೇವರನ್ನು ನಂಬಿದವರಾಗಿರಬೇಕು. ಅವ್ರನ್ನ ಹೊರಗೆ ಇಡಬೇಕು. ಒಳಗಡೆ, ಮನೆ ಒಳಗಡೆ ಯಾವ ಅನ್ಯ ಪುರುಷನಿಗೂ ಅನ್ಯ ಸ್ತ್ರೀಗೂ ಏನಿರಬಾರ್ದು ರೀ? ಸ್ಥಳ ಇರಲೇಬಾರ್ದು. ಹಲ್ಲೆಲೂಯಾ. ಪೌಲನು ಹೇಳಿರ್ತಕ್ಕಂಥ ಪತ್ರಿಕೆಗಳನ್ನು ಅನೇಕ ಸರಿ ನಾನು ಹೇಳಿದ್ದೀನಿ, ಆದರೂ ಕೆಲವೊಬ್ಬರು ನೀವು ಮೀರಿ ನಡೀತಾ ಇದ್ದೀರಿ. ಸತ್ಯವೇದದಲ್ಲಿ ಹೇಳ್ತಾ ಇದೆ ಪ್ರಿಯರು ಏನಂತೇಳಿ, ಇವರು ತಮಗಿರುವಂಥದ್ದನ್ನು ಏನು ಮಾಡಲಿಲ್ಲ? ಬಿಟ್ಟು ಕೊಡಲಿಲ್ಲ. ಹಲ್ಲೆಲೂಯಾ. ಭಕ್ತಿಯ ಜೀವಿತವನ್ನು ಬಿಟ್ಟು ಕೊಡಲಿಲ್ಲ. ಯೇಸು ಸ್ವಾಮಿಯನ್ನು ಯಾವ ಒಂದು ಕಾರ್ಯಕ್ಕಾಗಿ ಇವರು ಮಾರಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಬೇಗನೆ ಬರಲಿಕ್ಕಿದ್ದಾನೆ, ನಿನಗಿರುವಂಥ ಜಯಮಾಲೆಯನ್ನು ಯಾರು ಕೂಡ ಅಪಹರಿಸಬಾರದು. ಅನೇಕ ಸಂಚುಗಳು ನಡೀತವೆ, ಸೈತಾನನ ವ್ಯೂಹ ಕಟ್ತಾನೆ ನಿನ್ನ ಭಕ್ತಿಯ ಜೀವಿತವನ್ನು ಹಾಳು ಮಾಡಬೇಕಂತೇಳಿ. ಹಲ್ಲೆಲೂಯಾ. ಆದರೆ ನೀನು ಭಕ್ತಿಯ ಜೀವಿತ ಹಾಳು ಮಾಡುವಂಥ ಸೈತಾನನು ಬಂದಾಗ ಏನು ಮಾಡಬೇಕು? ನೀನು ಸ್ಥಿರವಾಗಿ ನಿಂತ್ಕೊಳ್ಬೇಕು. ಶೋಧನೆಗಳು ಬಂದಾಗ ನೀನೇನು ಮಾಡಬೇಕು? ಮೊಣಕಾಲು ಊರಬೇಕು, ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಕು, ದೇವ್ರ ಹತ್ರ ಕೇಳಬೇಕು. ದೈವ ಸೇವಕರಿಗೆ ಬಂದಿರುವಂಥದ್ದು ಏನಾಗಿದೆ ಅದನ್ನು ನೀನು ತಿಳಿಸಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲ ಅವ್ರ ಹತ್ರ ಅಲ್ಲಿ ಹೋದ್ರೆ ಚಲೋ ಆಗುತ್ತೆ, ಇಲ್ಲಿ ಹೋದ್ರೆ ಚಲೋ ಆಗುತ್ತೆ ಅಂತೇಳಿ ಭೂಲೋಕನೇ ಸುತ್ಕ್ಯಾಂತಿದ್ರಪ್ಪ ಅಂದ್ರೆ ನಿನಗೆ ಏನಿಲ್ಲ, ಬಿಡುಗಡೆ ಇಲ್ಲ. ನಾನು ನೀನು ಆರಾಧನೆ ಮಾಡುವಂಥ ದೇವರ ಆತನು ಪರಲೋಕದಲ್ಲಿರುವಂಥ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನು ಅಲ್ಲಿಂದ ಒಂದು ದೃಷ್ಟಿ ಇಟ್ಟನಂದ್ರೆ, ಆಶೀರ್ವಾದ ಬಿಡುಗಡೆ ಮಾಡಿದ್ನಂದ್ರೆ ನೀನೇನಾಗ್ತೀಯಾ? ಏನಾಗ್ತೀಯಾ? ನನ್ನ ವಿಮೋಚಕನು ಜೀವ ಸ್ವರೂಪನೆಂತಲೂ ನಾನು ಬಲ್ಲೆನು, ಕಡೆಗೆ ಧೂಳಿನಿಂದಲೂ ನನ್ನನ್ನೇನು ಮಾಡ್ತಾನೆ? ಮೇಲಕ್ಕೆತ್ತಿ ಸಾಕ್ಷಿಯಾಗಿ ನಿಲ್ಲಿಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಹೇಳಿದ ಮಾರ್ಗದಲ್ಲಿ ನೀವು ನಡೀರಿ. ನಿನಗಿರುವುದನ್ನು ನೀನು ಯಾವುದಕ್ಕೂ ಬಿಟ್ಕೊಡಬೇಡ. ಹಲ್ಲೆಲೂಯಾ. ಯಾರು ಇನ್ನೂ ರಕ್ಷಣೆ ಮಾರ್ಗದಲ್ಲಿ ಬಂದಿಲ್ವೋ ರಕ್ಷಣೆಯನ್ನು ಹೊಂದ್ರಿ. ಒಂದು ವೇಳೆ ಇವತ್ತೇ ಸತ್ತೋಗ್ತೀವೇನು? ಹೇಳ್ಬಿಡ್ರಿ ಯಾರು ಅಪ್ಶಕನ ಅಂತೇಳಿ ಅಂತೀವಿ. ಹಲ್ಲೆಲೂಯಾ. ಸಾವು ಅಪ್ಶಕನಲ್ಲ, ಸಾವು ಎನ್ನುವಂಥದ್ದು ಆಶೀರ್ವಾದ, ತಿಳ್ಕೊರಿ. ಹಲ್ಲೆಲೂಯಾ. ಹುಟ್ಟುವ ದಿನಕ್ಕಿಂತ ಸಾವಿನ ದಿನವೇ ಮೇಲು. ಸಾವಿನ ದಿನ ನಾವು ಎಲ್ಲಿಗೆ ಹೋಗ್ತೀವಿ? ಮೇಲ್ಗಡೆ. ಹಲ್ಲೆಲೂಯಾ. ಯೇಸುವನ್ನು ನಾವು ಕಾಣಲಿಕ್ಕೆ ಹೋಗ್ತೀವಿ. ನಂಬಲಾರ್ದವರು ಯಾರನ್ನು ಕಾಣ್ಲಿಕ್ಕೆ ಹೋಗ್ತಾರೆ? ಬೆಂಕಿಯನ್ನು ಕಾಣ್ಲಿಕ್ಕೆ ಹೋಗ್ತಾರೆ, ಬೆಂಕಿಯ ಕೆರೆಯಲ್ಲಿ ಈಜಾಡೋದಕ್ಕೆ ಹೋಗ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪರಲೋಕದಲ್ಲಿ ಹೋದಂಥವರಿಗೆ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಯೇಸುವನ್ನು ಯಾರು ನಂಬಿದರೋ ಅವರಿಗೆ ಆಶೀರ್ವಾದ ಇದೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ತಿರಸ್ಕಾರವನ್ನು ಸಹಿಸುವವನು ಅಲ್ಲ. ನಿಮ್ಮ ಕುಲಗಳು, ನಿಮ್ಮ ಮತಗಳು, ನಿಮ್ಮ ಜಾತಿ, ನಿಮ್ಮ ದೇಶ ಯಾವುದೇ ಇರಲಿ, ಅದು ಏನಾಗಲ್ಲ, ನಿನ್ನ ಹಿಂದೆ ಬರೋದಿಲ್ಲ. ಹಲ್ಲೆಲೂಯಾ. ಸತ್ತ ಮೇಲೆ ಏನಂತಾರ್ರಿ? ಸತ್ತ ಮೇಲೆ ಏನಂತಾರೆ? ಅದಕ್ಕೆ ಶವ ಏನಂತಾರೆ? ಶವ. ಇದು ಇವ್ರದ್ದು, ಅದು ಅವ್ರದ್ದು, ಅದು ಅವ್ರದ್ದು ಅಂತೇಳಿ ಎಲ್ಲ ಮನೆಯಲ್ಲಿ ಸೋಫಾದ ಮೇಲೆ ಇಟ್ಟು ಮನೇಲಿ ಇಡ್ತಾರೆ. ಸತ್ತ ಮೇಲೆ ಏನು ಮಾಡ್ತಾರೆ? ತಂದು ಹೊರಗಡೆ ಹಾಕ್ರಿ. ಹಲ್ಲೆಲೂಯಾ. ಏನು ಮಾಡ್ತಾರೆ? ತಂದು ಹೊರಗಡೆ ಹಾಕ್ರಿ. ಜೀವ ಇರೋವರೆಗೆ ಮಾತ್ರ, ಉಸಿರಿರೋವರೆಗೆ ಮಾತ್ರ ಇದು ಶೃಂಗಾರ. ಉಸಿರು ಹೋದ ಮೇಲೆ ಇದು ಏನ್ರಿ? ಉಸಿರು ಹೋದ ಮೇಲೆ ಇದರಲ್ಲಿ ಏನು ಕೂಡ
ಇಲ್ವೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ಬರಲಿಕ್ಕಿದ್ದಾನೆ. ಖಂಡಿತವಾಗಿ ಆತನು ಬರುವ ದೇವರೇ ಆಗಿದ್ದಾನೆ. ಆತನು ತಡ ಮಾಡ್ತಾ ಇದ್ದಾನೆ. ಕಾರಣ, ಅನೇಕರು ಭಕ್ತಿಯ ಜೀವಿತವನ್ನು ಬಿಟ್ಟುಕೊಟ್ಟಿದ್ದಾರೆ. ಆತನು ತಡ ಮಾಡ್ತಾ ಇದ್ದಾನೆ. ಕಾರಣ, ಇನ್ನು ಕೆಲವು ಕಡೆ ಸುವಾರ್ತೆ ಎನ್ನುವಂಥದ್ದು ತಲುಪಿಲ್ಲ. ಇನ್ನು ನಂಬಲಾರದಂಥವರು ಎಷ್ಟೋ ಜನರು ಇದ್ದಾರೆ. ನಂಬಿದವರೇ ಆ ಯೇಸುವಿಗೆ ಬೆನ್ನಿಗೆ ಚೂರಿ ಹಾಕೋದಕ್ಕೆ ನಿಂತ್ಕೊಂಡಿದ್ದಾರೆ ಕೆಲವು ಜನ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ, ಅಂಥವರು ಆ ಸಮಯದಲ್ಲಿ 10ನೇ ಅಧ್ಯಾಯ 25ನೇ ವಾಕ್ಯ 26ನೇ ವಾಕ್ಯ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂತಲೇ ಪಾಪ ಮಾಡಿದರೆ ಅದಕ್ಕೆ ಪುನಃ ಯಾವುದೇ ಪ್ರಾಯಶ್ಚಿತ್ತವಾದ ಯಜ್ಞ ಇಲ್ಲವೇ ಇಲ್ಲಂತೆ. ಹಲ್ಲೆಲೂಯಾ. ಸತ್ಯ ಯೇಸುವಾಗಿದ್ದಾನೆ. ನಾನೇ ಸತ್ಯವು ಮಾರ್ಗವು ಜೀವವೂ ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಹೋಗಲಾರರು. ಹಲ್ಲೆಲೂಯಾ. ಆತನನ್ನು ಹಿಡ್ಕೊಂಡ್ರೆ ಮಾತ್ರ ನಿನಗೆ ಮೋಕ್ಷ ಇದೆ. ನೀನು ಒಂದು ವೇಳೆ ಅಂದ್ಕೊಳ್ಬಾರ್ದು, ಇಲ್ಲ ರೀ ನನ್ನ ಗಂಡ ಹಂಗಂತನ್ರಿ, ನಾನು ಹೆಂಡ್ತಿ ಹೊಂದ್ಕೊಂಬಾಡ ಅಂತಲ್ರಿ, ನನ್ನ ಅಪ್ಪ ಅದು ಇದು ವಗೇರೆ ವಗೇರೆ ನೀವು ಇನ್ನು ಈ ಯಾವ ದೊಡ್ಡದಾಗಿರ್ತಕ್ಕಂಥ ಲೀಸ್ಟ್ ಹೇಳಕತ್ತೀರಂದರೆ ನಿಮ್ಮನ್ನು ನೀವೇ ಮೋಸ ಮಾಡ್ಕೊಳ್ತಾ ಇದ್ದೀರಿ. ಪಾತಾಳಕ್ಕೆ ಇನ್ನೂ ಸಮೀಪ ಹೋಗ್ತಾ ಇದ್ದೀರಿ ಅಂತೇಳಿ ಅರ್ಥ. ಹಲ್ಲೆಲೂಯಾ. ಪರಲೋಕಕ್ಕೆ ಸಮೀಪ ಬರ್ತಾ ಇಲ್ಲ. ಯಾವುದಕ್ಕೆ ಸಮೀಪ ಹೋಗ್ತಾ ಇದ್ರಿ ನೀವು? ಪಾತಾಳದ ಸಮೀಪಕ್ಕೆ ಹೋಗ್ತಾ ಇದ್ರಿ. ಯಾರು ಮಾಟ ಮಂತ್ರದ ಕಡೆಗೆ ಹೋಗ್ತಾರೋ, ಯಾರು ಕಣಿ ಕೇಳೋದ್ರ ಕಡೆಗೆ ಹೋಗ್ತಾರೋ, ಮುಂದೆ ಏನಾಗುತ್ತಂತೇಳಿ ಕೇಳೋದ್ರ ಕಡೆಗೆ ಹೋಗುವಂಥವ್ರು ಎಲ್ಲರೂ ಕೂಡ ದೇವರಿಗೆ ಕೋಪವನ್ನು ಎಬ್ಬಿಸುವಂಥವ್ರು. ಎಲ್ಲ 7 ದಿನಗಳು ಒಳ್ಳೆಯವೇ, 24 ತಾಸು ಕೂಡ ಒಳ್ಳೆಯದು. ಯಾವುದು ಕೆಟ್ಟದಿಲ್ಲ, ಯಾವುದು ಅಶುಭ ಇಲ್ಲ, ಯಾವುದು ಏನೂ ಇಲ್ಲ. ದೇವರು ನಂಬಿದ ಮಕ್ಕಳಿಗೆ ಎಲ್ಲವೂ ಕೂಡ ಶುದ್ಧ. ಹಲ್ಲೆಲೂಯಾ. ಎಲ್ಲವೂ ಕೂಡ ಶುಭ. ಅದ್ರ ಸಲುವಾಗಿ ಪೌಲನು ಹೇಳ್ತಾನೆ ಏನಂತೇಳಿ, ಶುದ್ಧರಿಗೆ ಎಲ್ಲವೂ ಶುದ್ಧ. ಹಲ್ಲೆಲೂಯಾ. ಯಾರಿಗೆ ರೀ? ದೇವರನ್ನು ನಂಬಿದ ಮಕ್ಕಳಿಗೆ ಎಲ್ಲವೂ ಶುದ್ಧ. ಅಶುದ್ಧ ಎಂಬುದು ಯಾವುದು ಕೂಡ ಇಲ್ಲವೇ ಇಲ್ಲ. ಅಶುಭ ಎನ್ನುವಂಥದ್ದು ಯಾವುದು ಕೂಡ ಇಲ್ಲವೇ ಇಲ್ಲ. ದೇವರು ನಿನ್ನ ಪಾದಗಳ ಕೆಳಗಡೆ ಹಾಕಿದ್ದಾನ್ರಿ ಎಲ್ಲವನ್ನು. ನಿನ್ನನ್ನು ಶಾಪ ಹಿಂಬಾಲಿಸ್ತಾ ಇಲ್ಲ. ಯಾವುದು ಹಿಂಬಾಲಿಸ್ತಾ ಇದೆ? ಆಶೀರ್ವಾದ ಹಿಂಬಾಲಿಸ್ತಾ ಇದೆ. ಅದ್ರ ಸಲುವಾಗಿ ದಾವೀದನು ಹೇಳ್ತಾ ಇದ್ದಾನೆ ಏನಂತೇಳಿ ಹೇಳ್ತಾ ಇದ್ದಾನೆ, ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸು. ಹಿಂದಕ್ಕೆ ನೋಡಿದ್ರೆ ಏನಿದೆ? ಶುಭ ಇದೆ, ಕೃಪೆ ಇದೆ. ಯಾರ ಮೇಲೆ? ನನ್ನ ಮೇಲೆ, ನಿನ್ನ ಮೇಲೆ, ರಕ್ಷಣೆ ಹೊಂದಿದಂಥ ಪ್ರತಿಯೊಬ್ಬ ಮಕ್ಕಳ ಮೇಲೆ. ಆದರೆ ದೇವರಿಗೆ ನೀವು ವಿರೋಧವಾಗಿ ನಡಿಬೇಡ್ರಿ, ವಿಧೇಯತೆಯುಳ್ಳವರಾಗಿ ನೀವು ಜೀವಿಸ್ರಿ. ದೇವ್ರ ವಾಕ್ಯ ಹೇಳ್ತಾ ಇದೆ, ನಿನಗಿರುವುದನ್ನು ಹಿಡಿದುಕೊಂಡಿರು. ಕೆಲವರು ತಮಗಿರುವಂಥ ಭಕ್ತಿಯ ಜೀವಿತವನ್ನು, ತಮಗಿರುವಂಥ ಆಶೀರ್ವಾದವನ್ನು, ತಮಗಿರುವಂಥ ಕಿರೀಟಗಳನ್ನು ಅವರು ಬಿಟ್ಟುಕೊಟ್ಟರು. ಅವ್ರ ನಾಶನಕ್ಕೆ ಗುರಿಯಾದರು ಪ್ರಿಯರೇ. ಆದರೆ ವಾಕ್ಯ ಹೇಳ್ತಾ ಇದೆ, ಅಬ್ರಹಾಮನು ತನಗಿರುವಂಥದ್ದನ್ನು ಬಿಟ್ಟುಕೊಡಲಿಲ್ಲ, ವಿಶ್ವಾಸಿಗಳ ತಂದೆ ಎಂಬುದಾಗಿ ಕರೆಸಿಕೊಂಡ. ಶಾದ್ರಕ್ ಮೇಷಕ್ ಅಬೇದ್ನೆಗೋ ಬೆಂಕಿಯಲ್ಲಿ ಹಾಕ್ತೀನಂದ್ರು. ಹಲ್ಲೆಲೂಯಾ. ಅಂದ್ರೆ ಏನರ್ಥ? ಸಾಯಿಸ್ತೀನಿ ಅಂತೇಳಿ ಅಂದರು. ಎದಕ್ಕಾಗಿ? ಆ 60 ಅಡಿ ಎತ್ತರ ಇರ್ತಕ್ಕಂಥ ಮೂರ್ತಿಗೆ ನೀವು ಬೊಗ್ಗಿ ನಮಸ್ಕರಿಸಲಾರದೆ ಹೋದರೆ, ದಾನಿಯೇಲನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ಇರುತ್ತೆ. ದೂರ ಎನ್ನುವಂಥ ಮೈದಾನದಲ್ಲಿ ನೆಬೂಕದ್ನೆಚ್ಚರ್ ಎನ್ನುವಂಥ ಅರಸ ಆ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಿರ್ತಾನೆ. ಹಲ್ಲೆಲೂಯಾ. ಅದಕ್ಕೆ ಅಡ್ಡ ಬೀಳಲಾರದವರೆಲ್ಲರೂ ಕೂಡ ಬೆಂಕಿಯಲ್ಲಿ ಹಾಕಲ್ಪಡ್ತಾರೆ. ಆದರೆ ಇವರು ಏನು ಮಾಡಲಿಲ್ಲ, ಅದಕ್ಕೆ ಭಯ ಪಡಲಿಲ್ಲ, ಅಡ್ಡ ಬೀಳಲಿಲ್ಲ, ತಮ್ಮ ಭಕ್ತಿಯ ಜೀವಿತವನ್ನು ಕೆಡಿಸಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಏನಂತೇಳಿ, ದೇವರು ಅವರನ್ನು ರಕ್ಷಿಸಿದ ಉನ್ನತವಾದ ಕೆಲಸಕ್ಕೆ ಅವರನ್ನು, ಆ ಯಾವ ಅರಸ ಸಾಯಿಸ್ತೀನಿ ಅಂತ ಹೇಳಿದ್ನೋ ಆ ಅರಸನೇ ಅವ್ರನ್ನ ಉನ್ನತವಾದ ಕೆಲಸಕ್ಕೆ ಇಟ್ಟ. ಶಾದ್ರಕ್ ಮೇಷಕ್ ಅಬೇದ್ನೆಗೋರ ದೇವರೇ ನಿಜವಾದ ದೇವರು ಎಂಬುದಾಗಿ ಆ ಅರಸನೇ ಸಾಕ್ಷಿ ಕೊಟ್ಟ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪೌಲಂದು ಒಂದೇ ಪ್ರಿಯರ್ ಏನು ಹೇಳ್ರಿ, ನಾನು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ನನಗೋಸ್ಕರವಾಗಿ ನೀತಿವಂತರಿಗೆ ದೊರಕುವ ಜಯಮಾಲೆಯನ್ನು ಆ ಕರ್ತನು ನನಗಾಗಿ ಸಿದ್ಧ ಮಾಡಿ ಇಟ್ಟಿದ್ದಾನೆ, ನನಗಾಗಿ ಕೊಡಲಿಕ್ಕಿದ್ದಾನೆ. ಆ ಸಾಕ್ಷಿ ನೀವು ಹೊಂದಿಕೊಳ್ಳೋದಕ್ಕೆ ಸಾಧ್ಯನಾ ಇಲ್ವಾ? ಸಾಧ್ಯನೇ. ಹಲ್ಲೆಲೂಯಾ. ನಾವು ಕೂಡ ನಮಗಿರುವಂಥ ಭಕ್ತಿಯ ಜೀವಿತವನ್ನು, ನಮಗಿರ್ತಕ್ಕಂಥ ವಿಶ್ವಾಸವನ್ನು, ನಮಗಿರ್ತಕ್ಕಂಥ ಆ ಒಂದು ಭಕ್ತಿಯ ಕಾರ್ಯಗಳನ್ನು ನಾವೇನು ಮಾಡಬಾರ್ದು ರೀ? ಬಿಟ್ಟುಕೊಡಬಾರ್ದು. ಹಲ್ಲೆಲೂಯಾ. ಅಲಕ್ಷ್ಯ ತಾತ್ಸಾರ ನಾವು ಮಾಡಬಾರ್ದು, ನಿರ್ಲಕ್ಷ್ಯ ನಾವು
ಮಾಡಬಾರ್ದು. ದೇವರ ಮಕ್ಕಳು ಯಾವ ರೀತಿಯಾಗಿ ಜೀವಿಸಬೇಕು ಅದೇ ರೀತಿಯಾಗಿ ನಾವು ಆ ಮೌಲ್ಯಗಳು ಉಳ್ಳವರಾಗಿ ನಾವು ಜೀವಿಸಬೇಕು. ನಮ್ಮ ಕುಟುಂಬದ ಬಳಿಗೆ ಯಾರು ಹೊರಗಿನವರು ಬರಲಾರಂಗೆ ನಾವು ನೋಡ್ಕೊಳ್ಬೇಕು. ಹಲ್ಲೆಲೂಯಾ. ಕೆಲಸ ಇದ್ದರೆ ಮಾತ್ರ ಬೇರೆಯವ್ರಿಗೆ ಆಸ್ಪದ ಕೊಡಬೇಕು, ಇಲ್ಲಾಂದ್ರೆ ಕಟ್ಟೆ ಏರಿಸ್ಬೋದು. ಅಂಗಳ ಕೂಡ ಏನು ಮಾಡಬಾರ್ದು, ತುಳಿಸ್ಬಾರ್ದು. ನಿಮ್ಮ ಭಕ್ತಿ ಜೀವಿತವನ್ನು ಅವ್ರು ಏನು ಮಾಡ್ತಾರೆ, ಹಾಳು ಮಾಡ್ತಾರೆ. ಹಲ್ಲೆಲೂಯಾ. ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತ್ಕೊಳ್ಳೋಣ. ಪ್ರಿಯರೇ, ನಿಮಗಿರುವಂಥ ಭಕ್ತಿಯ ಜೀವಿತವನ್ನು ನೀವು ಕೆಡಿಸಿಕೊಂಡಿದ್ದೀರಾ? ನಟನೆಯ ಜೀವಿತ ಮಾಡ್ತಾ ಇದ್ದೀರೇನೋ? ಒಂದು ಸಾರಿ ಆಲೋಚನೆ ಮಾಡು. ದೇವ್ರ ವಾಕ್ಯ ಹೇಳ್ತಾ ಇದೆ, ನಮಗಿಂತ ಮುಂಚಿತವಾಗಿ ಇರುವಂಥವರೆಲ್ಲರೂ ಕೂಡ ನಮ್ಮ ಹಾಗೆಯೇ ಶೋಧನೆಗೆ ಒಳಗಾದರು. ಆದರೆ ಆ ಶೋಧನೆಯನ್ನು ಅವರು ಗೆದ್ದರು, ಜಯಿಸಿದರು. ಅವರು ನಟನೆಯ ಜೀವಿತವನ್ನು ಮಾಡಲಿಲ್ಲ. ಅದರ ಸಲುವಾಗಿ ಅವರನ್ನು ಮೆಚ್ಚಿದಂಥ ದೇವರು ಅವರನ್ನು ಉನ್ನತವಾದ ಸ್ಥಾನದಲ್ಲಿ ಇಟ್ಟರು. ಇವತ್ತು ನೀನು ನಟನೆ ಮಾಡ್ತಾ ಇದೀಯಾ? ನಿನಗಿರುವುದನ್ನ ಹಿಡಿದುಕೊಳ್ಳಲಾರದೆ ಜೀವಿಸ್ತಾ ಇದೀಯಾ? ಒಂದು ಸಾರಿ ಆಲೋಚನೆ ಮಾಡು. ದೇವರು ಬೇಗನೆ ಬರಲಿಕ್ಕಿದ್ದಾನೆ. ಆತನು ಬರುವಾಗ ನೀನು ಗಟ್ಟಿ ಕಾಳಾಗ್ತೀಯಾ, ತಾಲಾಗ್ತೀಯಾ? ಗಟ್ಟಿ ಕಾಳಾದರೆ ಆತನ ಜೋಳಿಗೆಯಲ್ಲಿ ಆತನು ತೆಗೆದುಕೊಂಡು ಪರಲೋಕಕ್ಕೆ ಹೋಗ್ತಾನೆ. ಒಂದು ವೇಳೆ ನೀನು ತಾಲಾದರೆ ಬೆಂಕಿಯಲ್ಲಿ ನಿನ್ನ ಹಾಕಿ ಸುಡಲ್ಪಡ್ತೀಯಾ? ಯೇಸು ಮಾತ್ರ ದೇವರಾಗಿದ್ದಾನೆ. ಆತನು ಮಾತ್ರ ಪ್ರಪಂಚಗಳನ್ನು ಉಂಟು ಮಾಡಿದಂಥ ದೇವರಾಗಿದ್ದಾನೆ. ಆತನಿಗೆ ಮಾತ್ರ ಯುಗ ಯುಗಗಳು ಘನ ಮಾನ ಮಹಿಮೆಗಳು ಕೊಂಡಾಟವು ಆಗಲಿ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಿಯರೇ, ಇಷ್ಟರವರೆಗೆ ನಿನಗೇನು ಅಂದುಕೊಂಡಿದ್ದೀಯಾ? ಮನುಷ್ಯರ ಕಲ್ಪನೆಯಲ್ಲಿ ಆಗಿರುವಂಥವುಗಳು ದೇವರು ಅಲ್ಲವೇ ಅಲ್ಲ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ದೇವರು ತಾನೇ ಹೇಳಿದ್ದಾನೆ, ದೇವರಲ್ಲದವುಗಳನ್ನು ಮನುಷ್ಯರು ದೇವರು ಎಂಬುದಾಗಿ ತಮಗೆ ಉಪಯೋಗಕರವಾಗಿ ಮಾಡಿಕೊಂಡಿದ್ದಾರೆ ಎಂಬುದಾಗಿ. ಪ್ರಿಯರೇ, ನೀವು ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡ್ತಾ ಇದ್ದೀರೇನೋ? ದೇವರನ್ನು ತಿರಸ್ಕಾರ ಮಾಡ್ತಾ ಇದ್ದೀರೇನೋ? ಒಂದು ಸಾರಿ ಆಲೋಚನೆ ಮಾಡಿ. ದೇವರು ತಿರಸ್ಕಾರವನ್ನು ಸಹಿಸುವವನಲ್ಲ. ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯ ಸ್ತೋತ್ರ. ಪರಿಶುದ್ಧನು 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 ಎಂಬುದಾಗಿ ಕೋಟ್ಯಾನ ಕೋಟಿ ದೂತ ಗಣಗಳಿಂದ ಆರಾಧಿಸಲ್ಪಡುವಂತ ಆಕಾಶ ಮಹಾಕಾಶಗಳ ಮೇಲೆ ಸಿಂಹಾಸನದಲ್ಲಿ ಕೂತುಕೊಂಡು ಸರ್ವ ವಿಧದಲ್ಲಿ ಸರ್ವರನ್ನು ದೃಷ್ಟಿ ಇಟ್ಟು ನೋಡುವಂತ ಸರ್ವಶಕ್ತಿಯುಳ್ಳ ದೇವರೇ, ನಿಮಗೆ ಕೋಟಿ ಕೋಟಿ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು, ಪ್ರಣತಿಗಳು. ದೇವ, ನಮ್ಮ ಸಂಗಡ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಈ ಲೋಕದಲ್ಲಿ ಸ್ವಾಮಿ ದುಡಿಯುವ ವಾಯ್ದೆಯನ್ನು ಕೊಟ್ಟಿದ್ದೆ ಸ್ವಾಮಿ. ಯಾವ ಪ್ರಕಾರವಾಗಿ ಜೀವಿಸಬೇಕು ಎಂಬುದಾಗಿ ತಿಳಿಸುವುದಕ್ಕಾಗಿ ಬಾಯಿಗೆ ಬಾಯಿಯಾಗಿದ್ದು ನೀನು ಮಾತಾಡಿದ್ದಿ ಸ್ವಾಮಿ. ಹೌದು ಕರ್ತನೆ, ಶರೀರವು ಈ ಲೋಕದಲ್ಲಿ ಶಾರೀರಿಕ ವಿಧಾನದಲ್ಲಿ ಸ್ವಾಮಿ ಜೀವಿಸಲು ಬೇಕಾದ ಸಾಮರ್ಥ್ಯವನ್ನು ಸ್ವಾಮಿ ನೀನು ತುಂಬಿಸಿದಿ ಸ್ವಾಮಿ. ಹೌದು ಕರ್ತನೆ, ಈ ಲೋಕದಲ್ಲಿ ಜೀವಿಸಲು ಆಹಾರ ಪದಾರ್ಥಗಳನ್ನ ಕರ್ತನೆ ಅದಕ್ಕಾಗಿ ಸ್ವಾಮಿ ನೀನು ನೇಮಕ ಮಾಡಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರಪ್ಪ. ಹೌದು ದಯವುಳ್ಳ ದೇವರೇ, ಪೌಷ್ಟಿಕಾಂಶಗಳುಳ್ಳ ಕಾಯಿ ಪಲ್ಯಗಳನ್ನು ನೀನು ಉಂಟು ಮಾಡಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರ ದೇವ. ಅದೇ ಪ್ರಕಾರವಾಗಿ ಸ್ವಾಮಿ ಆತ್ಮವು ಸದಾಕಾಲ ಜೀವಿಸಲು ಅದಕ್ಕಾಗಿ ಆತ್ಮಿಕ ಆಹಾರವನ್ನು ನೀನು ಈ ಲೋಕದೊಳಗೆ ಸ್ವಾಮಿ ನೀನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅದುವೇ ನಿನ್ನ ಪರಿಶುದ್ಧವಾಗಿರುವಂತಹ ವಾಕ್ಯಗಳಾಗಿವೆ ಕರ್ತನೆ. ಈ ಲೋಕದಲ್ಲಿ ಜೀವಿಸಲು ಆಹಾರ ಬೇಕು. ಪರಲೋಕಕ್ಕೆ ಸೇರಲು ಸಾಮರ್ಥ್ಯ ನೀನು ಹೊಂದಿಕೊಳ್ಳಬೇಕಾದರೆ ಪರಲೋಕದ ಮನ್ನವಾಗಿರುವಂತಹ ದೇವರ ವಾಕ್ಯವನ್ನು ಭುಜಿಸಬೇಕೆಂಬುದಾಗಿ ಕರ್ತನೆ ನೀನು ತಿಳಿಸಿ ಅದನ್ನು ಭುಜಿಸುವಂತೆ ಸ್ವಾಮಿ ನೀನು ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಕರ್ತನೆ. ಯುಗ ಯುಗಗಳು ಕರ್ತನೆ ಆ ಒಂದು ಪರಲೋಕದಲ್ಲಿ ನಿನ್ನೊಟ್ಟಿಗೆ ಸಂತೋಷವಾಗಿ ಇರುವ ಅಪ್ಪ ಸಾಮರ್ಥ್ಯವನ್ನು ಕೊಡಲು ಕರ್ತನೆ ನೀನು ಆತ್ಮಿಕ ಆಹಾರವನ್ನು ಉಣಬಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು, ಪ್ರಣತಿಗಳು. ಸೇವಾ ಸರ್ವಾಧಿಕಾರಿ ಎಲ್ಲರನ್ನ ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಆಶೀರ್ವದಿಸು. ಇದರಲ್ಲಿ ಯಾರು ರೋಗಿಗಳಾಗಿದ್ದಾರೋ, ಅನಾರೋಗ್ಯದಿಂದ ಬಂದಿದ್ದಾರೋ,
ಹೊಟ್ಟೆ ನೋವು, ತಲೆನೋವು, ಗ್ಯಾಸ್ಟ್ರಬಲ್ ಸಮಸ್ಯೆ, ಕೀಲು ನೋವುಗಳ ಸಮಸ್ಯೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗ ಎಂಬುದಾಗಿ ಆಜ್ಞಾಪಿಸುತ್ತೇನೆ. ಅವಶ್ಯಕರಾಗ ಮತ್ತು ತಲಪ ಕುರಿತ ಪರಶಕರ ತೇಸಿರ ಮಾಸರಿಂದಲಪ ಬರ 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 ಪರಶಕರ ತೇಸಿರ ಮಾಸಕರ ಮತ್ತು ತಲಪರ ತೇಸಿರ ತಲಪ ಮಾನಸಿಕ ವ್ಯಾಧಿಗಳು, ಜುಟ್ಟು ಉದುರುವಿಕೆ ಮತ್ತು ಗಂಟಲಿನ ವ್ಯಾಧಿ, ಏಡ್ಸ್ ವ್ಯಾಧಿ, ಕಿಟ್ಟಿಗಳಲ್ಲಿರ್ತಕ್ಕಂಥ ಅರುಳುಗಳ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ತೊಲಗಿಸಲ್ಪಡಲಿ. ಸಂಪೂರ್ಣ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ. ನರಗಳ ದೋಷ, ಪಾರ್ಶ್ವವಾಯು ಮತ್ತು ಫಿಟ್ಸ್ ಮತ್ತು ಮಾನಸಿಕ ಆಂದೋಲನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲೆಂಬುದಾಗಿ ಆಜ್ಞಾಪಿಸುತ್ತೇನೆ. ಸಂಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ಗ್ಯಾಸ್ಟ್ರಬಲ್ ಸಮಸ್ಯೆ, ಹೃದಯ ರೋಗದ ತೊಂದರೆ ಸಂಪೂರ್ಣವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲೆಂಬುದಾಗಿ ಆಜ್ಞಾಪಿಸುತ್ತೇನೆ. L4, L3 ಸ್ಪೈನಲ್ ಕಾರ್ಡ್ ಸಿಸ್ಟಮ್ ಮತ್ತು ಕತ್ತಿನ ಭಾಗದಲ್ಲಿರ್ತಕ್ಕಂಥ ಆ ಎಲುಬುಗಳ ಸರಣಿ ಯೇಸು ಕ್ರಿಸ್ತನ ನಾಮದಲ್ಲಿ ಆ ನೋವುಗಳೆಲ್ಲ ಹೊರಟು ಹೋಗಲೆಂಬುದಾಗಿ ಆಜ್ಞಾಪಿಸುತ್ತೇನೆ. ಸರ್ವಶಕ್ತಿಯುಳ್ಳ ದೇವರೇ, ಕರುಣಾನಿಧಿಯೇ, ಸ್ವಸ್ಥಪಡಿಸಪ್ಪ, ಸುಭಿಕ್ಷತೆ ಉಂಟು ಮಾಡಪ್ಪ, ಸುಭಿಕ್ಷತೆ ಉಂಟು ಮಾಡಪ್ಪ. ಲಂಗ್ಸ್ ಟಿಬಿ, ಲಂಗ್ಸ್ ಇರ್ತಕ್ಕಂಥ ಕಫ, ಉಸಿರಾಟ ತೊಂದರೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲೆಂಬುದಾಗಿ ಆಜ್ಞಾಪಿಸುತ್ತೇನೆ. ಸಂಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎನರ್ಜಿ ಉಂಟು ಮಾಡತಕ್ಕಂಥ ಅಂಶಗಳು ಸಂಪೂರ್ಣವಾಗಿ ವಿಟಮಿನ್ಸ್ಗಳು ತುಂಬಿಕೊಳ್ಳಲೆಂಬುದಾಗಿ ಆಜ್ಞಾಪಿಸುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕಾರ್ಯ ನಡೆಯಲಿ. ಸಂಪೂರ್ಣವಾಗಿ ಆರೋಗ್ಯ ಉಂಟಾಗಲಿ. ಜನ್ಮ ಸಂಕ್ರಮಣ ವ್ಯಾಧಿ, ಗರ್ಭಫಲ ಆಗಲಾರದೆ ಇರುವಂತ ಸ್ಥಿತಿ, ಪಂಜತನ ಶಾಪ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ತೊಲಗಲೆಂಬುದಾಗಿ ಆಜ್ಞಾಪಿಸುತ್ತೇನೆ. ಸಂಪೂರ್ಣ ಸಂತಾನ ಉಂಟಾಗಲಿ, ಸುಭಿಕ್ಷತೆ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ನಮ್ಮ ನಾಮದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಉಂಟಾಗಲಿ. ಮಾಟಮಂತ್ರ ಶಕ್ತಿಗಳು, ಅಪವಿತ್ರಾತ್ಮ ಶಕ್ತಿಗಳು, ದುಷ್ಟ ಆತ್ಮಗಳು ಸುತ್ತಿಕೊಂಡು ನೋವಿಗೆ, ಬಾಧಿಗೆ ತುತ್ತು ಮಾಡಿರುವಂತವುಗಳು ಆತ್ಮಗಳನ್ನ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ದೇಹದಿಂದ ಹೊರಗೆ ತೆಗೆದು ಯೇಸು ಕ್ರಿಸ್ತನ ನಾಮದಲ್ಲಿ ಕಟ್ಟಿ ಹಾಕಿ ಪಾತಾಳದ ಕಡೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಸಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ಸಕರ ಬಾಬಾ 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 ಸಾಗರ ತೀರ್ಥರಲ್ಲ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಅಂಗಾಲಿಂದ ನಡಿನಿತ್ಯವರೆಗಿರತಕ್ಕಂಥ ಎಲ್ಲ ನೋವು ಬಾಧೆಗಳು, ಸಾಲದ ಬಾಧೆ, ಕೊರತೆಗಳು ಎಲ್ಲವುಗಳು ಬೇರು ಸಮೇತವಾಗಿ ಆಳದ ಸಮುದ್ರದಲ್ಲಿ ಬೀಳಲಿ ಎಂಬುದಾಗಿ ಆಜ್ಞಾಪಿಸುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಪೂರ್ಣವಾಗಿ ಅಪ್ಪ, ನೀನು ಹೇಳಿದ್ದೆ, ಭೂಲೋಕದಲ್ಲಿ ಏನು ಕಟ್ಟಿವೆ ಅದು ಪರಲೋಕದಲ್ಲಿ ಕಟ್ಟಲ್ಪಡುವುದು, ಭೂಲೋಕದಲ್ಲಿ ಏನು ಬಿಚ್ಚಿ ಅದು ಪರಲೋಕದಲ್ಲಿ ಬಿಚ್ಚಲ್ಪಡುವುದು ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ದೇಹವು, ದೇಹದ ಅಂಗಾಂಗಗಳು ಹೊಸ ರೂಪಗೊಂಡು ಕಟ್ಟಲ್ಪಡಲಿ. ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟು ಆಶೀರ್ವದಿಸಿದಕ್ಕಾಗಿ, ಸ್ವಸ್ಥತೆ ಕೊಟ್ಟಿದ್ದಕ್ಕಾಗಿ ಎಲ್ಲ ಘನ, ಮಾನ, ಮಹಿಮೆ, ಪ್ರಭಾವ ನಿಮ್ಮ ಪಾದಕ್ಕೆ ಸಮರ್ಪಣೆ. ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಂತಂದೆ. ಆಮೆನ್. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳ ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲಿಲೂಯ, ಹಲ್ಲಿಲೂಯ, ಹಲ್ಲಿಲೂಯ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, ಆಮೆನ್, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತ ಮಹಾರಾಜರ ಕೃಪೆಯ ಪರಿಶುದ್ಧಾತ್ಮ ನಿನ್ನ ಸಹವಾಸವು ಈಗಲೂ ಯಾವಾಗ ನನ್ನ ಸಂಗಡ, ನನ್ನ ಕುಟುಂಬ ಮಕ್ಕಳ ಸಂಗಡ, ಬಂದಿರೋ ನಿಮ್ಮೆಲ್ಲರ ಸಂಗಡ, ಸಕಲ ಸದ್ಭಕ್ತರ ಸಂಗಡ, ಯಾವತ್ ಪ್ರಪಂಚದ ಸಂಗಡ, ಈಗ ಬಿಡುಗಡೆಯಾದವರ ಸಂಗಡ, ಸ್ವಸ್ಥತೆ ಹೊಂದಿದವರ ಸಂಗಡ ಸದಾಕಾಲ ನೆಲೆಯಾಗಿರಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್.